ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಕಣ್ಣೆದುರು ಬೆಳೆದ ಆ ಶೆಟ್ಟಿ ಗ್ಯಾಂಗಿಗ ಒಡೆದು ಚೂರಾಗಿದ್ಯಾ? ಒಂದೇ ತಟ್ಟಿಗೆಯಲ್ಲಿ ಉಂಟು, ಒಂದೇ ಸ್ಟೇಜ್ ಮೇಲೆ ನಿಂತು ಇಡೀ ಇಂಡಿಯನ್ ಸಿನಿಮಾವನ್ನೇ ಆಳಿದವರು ಇವತ್ತು ಒಬ್ರು ಮುಖ ಒಬ್ರು ನೋಡ್ತಾ ಇಲ್ವಾ? ಹೌದು, ಇದು ಸುಳ್ಳಲ್ಲ. ಕಾಂತಾರ ಅನ್ನೋ 1000 ಕೋಟಿಯ ಇಂಡಸ್ಟ್ರಿ ಹಿಟ್ ಕೊಟ್ಟ ನಟ ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿ ರಾತ್ರೋರಾತ್ರಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿದ್ದಾರೆ. ಯಾರು ತಮ್ಮ ಬೆನ್ನಿಗೆ ನಿಂತು ಕಾಂತಾರ ತರಹದ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೋ ಅದೇ ಹೊಂಬಾಳೆ ಫಿಲ್ಮ್ಸ್ ಅಕೌಂಟ್ ಅನ್ನ ರಿಷಬ್ ಶೆಟ್ಟಿ ದಿಢೀರಂತ ಅನ್ಫಾಲೋ ಮಾಡಿದ್ದಾರೆ. ಅಷ್ಟೇಗಲ್ಲ, ತಮ್ಮ ಪ್ರಾಣದ ಗೆಳೆಯ ಜೊತೆಗಿದ್ದೇ ಬೆಳೆದ ರಾಜ್ಬಿ ಶೆಟ್ಟಿ ಹಾಗೂ ಕಾಂತಾರ ಚಾಪ್ಟರ್ 1 ನಾಯಕಿ ರುಕ್ಮಿಣಿ ವಸಂತ್ ಅವರನ್ನು ಲಿಸ್ಟ್ ಇಂದ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಬಿಸಾಕಿದ್ದಾರೆ. ಯಾಕೀಗಾಯ್ತು? ಗ್ಲೋಬಲ್ ಲೆವೆಲ್ ಅಲ್ಲಿ ಯಶಸ್ಸು ಸಿಕ್ಕ ತಕ್ಷಣ ಮನುಷ್ಯನಿಗೆ ಈಗೋ ಬಂತ, ಅಥವಾ ಇದರ ಹಿಂದೆ ಯಾರಿಗೂ ಗೊತ್ತಿಲ್ಲದ ಯಾವುದಾದ್ರೂ ದೊಡ್ಡ ಷಡ್ಯಂತ್ರ ನಡೀತಾ ಇದೆಯಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಘಟನೆಯ ಹಿನ್ನೆಲೆ ಮತ್ತು ಶುರುವಾದ ಅನುಮಾನಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಚರ್ಚೆ ಆಗ್ತಾ ಇದೆ. ನೀವು ಹೋಗಿ ರಿಷಬ್ ಶೆಟ್ಟಿ ಅಕೌಂಟ್ ಅನ್ನ ಓಪನ್ ಮಾಡಿ ಫಾಲೋಯಿಂಗ್ ಲಿಸ್ಟ್ ಅನ್ನ ಚೆಕ್ ಮಾಡಿದ್ರೆ ಅಲ್ಲಿ ಹೊಂಬಾಳೆ ಫಿಲ್ಮ್ಸು ಇಲ್ಲ, ರಾಜ್ಬಿ ಶೆಟ್ಟಿ ಹೆಸರು ಸಹ ಇಲ್ಲ, ಅಲ್ಲದೆ ರುಕ್ಮಿಣಿ ವಸಂತು ಕಾಣಿಸ್ತಾನೆ ಇಲ್ಲ. ಕಾಂತಾರ ಅಫಿಷಿಯಲ್ ಪೇಜ್ ಕೂಡ ಮಾಯ ಆಗಿದೆ. ಒಟ್ಟು ಸುಮಾರು 40ಕ್ಕೂ ಹೆಚ್ಚು ಅಕೌಂಟ್ಗಳನ್ನ ರಿಷಬ್ ಶೆಟ್ಟಿ ಒಂದೇ ಸಮನೆ ತಮ್ಮ ಲಿಸ್ಟ್ ಇಂದ ಹಾರಿಸಿದ್ದಾರೆ. ಎಲ್ಲರೂ ಮೊದಲು ಅಂದ್ಕೊಂಡಿದ್ರು ಇದು ಯಾವುದೋ ಟೆಕ್ನಿಕಲ್ ಗ್ಲಿಚ್ ಇರಬಹುದು ಅಥವಾ ಅಕೌಂಟ್ ಏನಾದ್ರೂ ಹ್ಯಾಕ್ ಆಗಿರಬಹುದು ಅಂತ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಕನ್ಫರ್ಮ್ ಆಗಿದ್ದು ಏನಂದ್ರೆ ಇದು ಹ್ಯಾಕ್ ಅಲ್ಲ, ಬೇಕಂತಲೇ ಮಾಡಿರೋ ಪಕ್ಕಾ ಲೆಕ್ಕಾಚಾರದ ಮೂವ್ ಅಂತ. ಯಾರು ಕಾಂತಾರ ಬ್ಯಾನರ್ ಅಡಿ ಇಡೀ ಪ್ರಪಂಚವನ್ನ ಸುತ್ತಿದ್ರೋ ಅದೇ ಬ್ಯಾನರ್ ಅನ್ನ ಅನ್ಫಾಲೋ ಮಾಡೋ ಮಟ್ಟಿಗೆ ಅಲ್ಲಿ ನಡೆದಿದ್ದಾದ್ರಿಗೇನೋ. ಇದರ ಬೇರು ಹುಡ್ಕೊಂಡು ಹೋದ್ರೆ ನಮಗೆ ಸಿಗೋದು ಶೆಟ್ಟಿ ಗ್ಯಾಂಗಿನ ಇತಿಹಾಸ. ಸ್ನೇಹಿತರೆ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಮತ್ತು ರಾಜ್ಬಿ ಶೆಟ್ಟಿ ಈ ಮೂವರನ್ನ ಕರುನಾಡಿನ ಜನ ತ್ರಿಮೂರ್ತಿಗಳ ತರಹ, ಒಂದು ಪ್ರಬಲ ಶಕ್ತಿ ತರಹ ನೋಡಿದ್ರು. ಒಬ್ಬರ ಸಿನಿಮಾಗೆ ಇನ್ನೊಬ್ರು ಬೆಂಬಲ ಕೊಡ್ತಾ ಪ್ರಮೋಷನ್ ಮಾಡ್ತಾ ಒಂದು ಫ್ಯಾಮಿಲಿ ತರಹ ಇದ್ರು. ಆದ್ರೆ ಕಾಂತಾರ ಗ್ಲೋಬಲ್ ಲೆವೆಲ್ ಅಲ್ಲಿ ಹಿಟ್ ಆದ್ಮೇಲೆ ಈ ಗೆಳೆತನದಲ್ಲಿ ಎಲ್ಲ ಒಂದು ಸಣ್ಣ ಕಡೆ ಬಿರುಕು ಬಂದಿರೋ ವಾಸನೆ ಬರ್ತಾಗಿತ್ತು. ಯಾವಾಗ ರಿಷಬ್ ಶೆಟ್ಟಿ ನ್ಯಾಷನಲ್ ಸ್ಟಾರ್ ಆದ್ರೋ ಆಗ್ಲೇ ನೋಡಿ ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ನಡುವೆ ಕೋಲ್ಡ್ ವಾರ್ ಶುರುವಾಯಿತು ಅಂತ ಗಾಂಧಿನಗರದಲ್ಲಿ ಗುಸುಗುಸು ಶುರುವಾಗಿತ್ತು. ಆದ್ರೆ ಆ ಗುಸುಗುಸು ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡೋ ಮೂಲಕ ಜಗಜ್ಜಾಹೀರಾಗಿದೆ. ಅಷ್ಟಕ್ಕೂ ಈ ಕೋಲ್ಡ್ ವಾರ್ ಶುರುವಾಗೋಕೆ ಆ ಒಂದು ಸಿನಿಮಾ ಕಾರಣ ಅನ್ನೋದು ನಿಮಗೆ ಗೊತ್ತಾ? ಹೌದು, ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, 45. ಕನ್ನಡದಲ್ಲಿ ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಕೂಡ ಒಂದು ಬಹುಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಆ ಸಿನಿಮಾ ಟೀಸರ್ ರಿಲೀಸ್ ಆದಾಗ ರಿಷಬ್ ಶೆಟ್ಟಿ ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟ್ ನಲ್ಲಿ ಶಿವಣ್ಣನ ಬಗ್ಗೆ, ಉಪ್ಪಿ ಬಗ್ಗೆ ಹಾಡಿ ಹೊಗಳಿದ ರಿಷಬ್ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಹೆಸರನ್ನೇ ಎಲ್ಲಿಗೂ ಮೆನ್ಷನ್ ಮಾಡಿಲ್ಲ. ಇದನ್ನ ನೋಡಿ ನೆಟ್ಟಿಗರು ಶಾಕ್ ಆಗಿದ್ರು. ತಮ್ಮ ಆಪ್ತ ಗೆಳೆಯನ ಬಗ್ಗೆ ಒಂದು ಪದ ಕೂಡ ಬರೆಯದೇ ಇರೋದನ್ನ ನೋಡಿ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ಜನರಿಗೆ ಡೌಟ್ ಶುರುವಾಗಿತ್ತು. ಆದ್ರೆ ಆ ಡೌಟ್ ನಿಜ ಆಗೋಕೆ ಏನೊಂದು ದೊಡ್ಡ ಘಟನೆ ನಡಿಬೇಕಾಗಿತ್ತು. ಅದೇನ್ ಗೊತ್ತಾ? ರಾಜ್ಬಿ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅವರ ಗೆಳೆತನ ಕೇವಲ ನೆನ್ನೆ ಮೊನ್ನೆದಲ್ಲ. ಒಂದು ಮೊಟ್ಟೆಯ ಕತೆ ಸಿನಿಮಾದಿಂದ ಶುರುವಾದ ಇವರ ಜರ್ನಿ ಗರುಡ ಗಮನ, ಋಷಭ ವಾಹನ ಸಿನಿಮಾದಲ್ಲಿ ಪೀಕ್ ತಲುಪಿತ್ತು. ಶಿವ ಮತ್ತು ಹರಿ ಪಾತ್ರದಲ್ಲಿ ಇವರಿಬ್ಬರು ಪರದೆಯ ಮೇಲೆ ಬೆಂಕಿ ಹಚ್ಚಿದ್ರು. ಪರಸ್ಪರ ಒಬ್ಬರಿಗೊಬ್ರು ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅಂದ್ರೆ ರಿಷಬ್ ಶೆಟ್ಟಿ ತಮ್ಮ ನಿರ್ದೇಶನದ ಸಿನಿಮಾಗಳಿಗೆ ರಾಜ್ಬಿ ಶೆಟ್ಟಿಯನ್ನೇ ರೈಟರ್ ಆಗಿ ಕೂರಿಸ್ತಾಗಿದ್ರು. ಇಂತಹ ಅನ್ಯೂನ್ಯತೆ ಇದ್ದ ಇಬ್ಬರ ನಡುವೆ ಇದ್ದಕ್ಕಿದ್ದಂತೆ ಬಿರುಗಾಳಿ ಎದ್ದಿದ್ದಾದ್ರು ಹೇಗೆ? ಗರುಡ ಮತ್ತು ಋಷಭ ಈಗ ನಿಜ ಜೀವನದಲ್ಲಿ ಬದ್ಧ ವೈರಿಗಳಾಗಿದ್ದಾರ. ರಾಜ್ಬಿ ಶೆಟ್ಟಿ ಅವರನ್ನ ಕೆಲವು ಇಂಟರ್ವ್ಯೂಗಳಲ್ಲಿ ಈ ಬಗ್ಗೆ ನೇರವಾಗಿಯೇ ಕೇಳಲಾಗಿತ್ತು. ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ? ಯಾಕೆ ರಿಷಬ್ ನಿಮ್ಮನ್ನ ಇಗ್ನೋರ್ ಮಾಡ್ತಾಗಿದ್ದಾರೆ ಅಂತ ಪತ್ರಕರ್ತರು ಕೇಳಿದಾಗ ರಾಜ್ಬಿ ಶೆಟ್ಟಿ ತುಂಬಾನೇ ಕೂಲ್ ಆಗಿ ನಮ್ಮ ಮಧ್ಯೆ ಯಾವುದೇ ಮನಸ್ತಾಪ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಹೇಳಿದ್ರು. ಆದ್ರೆ ಒಳಗೊಳಗೆ ಬೆಂಕಿ ಹೊತ್ತಿ ಉರಿತಾಗಿತ್ತು ಅನ್ನೋದಕ್ಕೆ ಮಾರ್ಚ್ ಕೊನೆಯ ವಾರದಲ್ಲಿ ಸಿಕ್ಕಿರೋ ಸಾಕ್ಷಿಗೆ ಈ ಅನ್ಫಾಲೋ ಆಟ. ಒಬ್ಬ ವ್ಯಕ್ತಿ ತನ್ನ ಬೆಸ್ಟ್ ಫ್ರೆಂಡ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡ್ತಾನೆ ಅಂದ್ರೆ ಅದು ಸುಮ್ಮನೆ ನಡೆಯೋ ವಿಚಾರ ಅಲ್ಲ. ಇದರ ಹಿಂದೆ ಈಗೋ ಕ್ಲಾಶ್ ಆಗಿದ್ಯಾ ಅಥವಾ ಇಬ್ಬರ ನಡುವೆ ಯಾವುದಾದ್ರೂ ಸಿನಿಮಾ ಕಥೆಯ ವಿಚಾರಕ್ಕೆ ಕ್ರಿಯೇಟಿವ್ ಡಿಫರೆನ್ಸ್ ಬಂತ? ಇದೆಲ್ಲದರ ಮಧ್ಯೆ ಎಂಟ್ರಿ ಕೊಡೋದು ಹೊಂಬಾಳೆ ಫಿಲ್ಮ್ಸ್. ಭಾರತೀಯ ಚಿತ್ರರಂಗದಲ್ಲೇ KGF, ಕಾಂತಾರ, ಸಲಾರ್ ಅಂತ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಕೊಟ್ಟಿರುವಂತಹ ಬಹುದೊಡ್ಡ ಪ್ರೊಡಕ್ಷನ್ ಹೌಸ್ ಅದು. ಇನ್ನು ರಿಷಬ್ ಶೆಟ್ಟಿಗೆ ಗ್ಲೋಬಲ್ ಲೆವೆಲ್ ನಲ್ಲಿ ವೇದಿಕೆ ಕಲ್ಪಿಸಿಕೊಟ್ಟಿದ್ದೇ ಇದೇ ಹೊಂಬಾಳೆ ಫಿಲ್ಮ್ಸ್. ಆದ್ರೆ ಅಂತದೊಂದು ಪ್ರೊಡಕ್ಷನ್ ಹೌಸಿನ ಅಧಿಕೃತ ಖಾತೆಗೆನೆ ರಿಷಬ್ ಅನ್ಫಾಲೋ ಮಾಡಿರೋದು ಇಂಡಸ್ಟ್ರಿಯಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಜನ ಹೇಳ್ತಾ ಇದ್ದಾರೆ, ಯಾವ ಏಣಿಯಿಂದ ಮೇಲ್ ಹತ್ತಿದ್ರೋ ಈಗ ಅದೇ ಏಣಿಯನ್ನ ಒದಿತಾ ಇದ್ದಾರಾ ಅಂತ. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಇದೆ.
ಅದೇನು ಅಂತ ಕೇಳಿದ್ರೆ ನಿಮಗೆ ತಲೆ ಕೇಳೋದಂತೂ ಗ್ಯಾರಂಟಿ. ಆ ಟ್ವಿಸ್ಟ್ ಏನು ಗೊತ್ತಾ? ಹೊಂಬಾಳೆ ಫಿಲ್ಮ್ಸ್ ಪೇಜ್ ಅನ್ನ ಅನ್ಫಾಲೋ ಮಾಡಿರೋ ರಿಷಬ್ ಶೆಟ್ಟಿ ಅದೇ ಹೊಂಬಾಳೆ ಫಿಲ್ಮ್ಸ್ ನ ರೂವಾರಿ ನಿರ್ಮಾಪಕ ವಿಜಯ್ ಕೆರಗಂದೂರ್ ಅವರ ಖಾತೆಯನ್ನ ಮಾತ್ರ ಇನ್ನು ಫಾಲೋ ಮಾಡ್ತಿದ್ದಾರೆ. ಹೌದು, ಒಂದ್ ಕಡೆ ಪ್ರೊಡಕ್ಷನ್ ಹೌಸಿನ ಅಕೌಂಟ್, ಇನ್ನೊಂದ್ ಕಡೆ ಕಾಂತಾರ ಅಕೌಂಟ್, ಇವೆಲ್ಲವನ್ನ ಲಿಸ್ಟ್ ಇಂದ ಕಿತ್ತು ಹಾಕಿರೋ ರಿಷಬ್ ವಿಜಯ್ ಅವರ ಅಕೌಂಟ್ ಅನ್ನ ಮಾತ್ರ ಹಾಗೆ ಉಳಿಸ್ಕೊಂಡಿದ್ದಾರೆ. ಇದರ ಅರ್ಥವೇನು? ಪ್ರೊಡಕ್ಷನ್ ಹೌಸ್ ಮ್ಯಾನೇಜ್ಮೆಂಟ್ ಅಥವಾ ಡಿಜಿಟಲ್ ಟೀಮ್ ಜೊತೆ ರಿಷಬ್ಗೆ ಏನಾದ್ರೂ ಕಿರಿಕಾಗಿದ್ಯಾ, ಅಥವಾ ಇದು ಬರೀ ಪ್ರಚಾರಕ್ಕೋಸ್ಕರ ಮಾಡ್ತಾ ಇರೋ ಗಿಮಿಕ್ ಆಟನ? ಈಗ ಬರೋಣ ರುಕ್ಮಿಣಿ ವಸಂತ್ ಅವರ ವಿಚಾರಕ್ಕೆ. ಇದು ಇಡೀ ಸ್ಟೋರಿಯಲ್ಲೇ ಅತಿ ಹೆಚ್ಚು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರೋ ಮ್ಯಾಟರ್. ರುಕ್ಮಿಣಿ ವಸಂತ್ ಅಂದ್ರೆ ಸದ್ಯಕ್ಕೆ ಕರುನಾಡಿನ ಕ್ರಶ್. ಸಪ್ತಸಾಗರದಾಚೆಗೆಲ್ಲೋ ಸಿನಿಮಾದಲ್ಲಿ ಪುಟ್ಟಿಯ ಪಾತ್ರ ಮಾಡಿ ಇಡೀ ಸೌತ್ ಇಂಡಿಯಾವನ್ನೇ ತಿರುಗಿ ನೋಡುವಂತೆ ಮಾಡಿದ ನಟಿ. ಆಕೆಯ ಕಣ್ಣಿನಲ್ಲೇ ಒಂದು ಮ್ಯಾಜಿಕ್ ಇದೆ ಅಂತ ರಿಷಬ್ ಶೆಟ್ಟಿ ತಾವೇ ಖುದ್ದಾಗಿ ಕಾಂತಾರ ಚಾಪ್ಟರ್ 1ಗೆ ಅವರನ್ನ ನಾಯಕಿಯಾಗಿ ಸೆಲೆಕ್ಟ್ ಮಾಡಿದ್ರು. ಕಾಂತಾರ ಅನ್ನೋದು ಬರೀ ಸಿನಿಮಾವಲ್ಲ, ಅದೊಂದು ಗ್ಲೋಬಲ್ ಬ್ರ್ಯಾಂಡ್. ಅಂತಹ ಬ್ರ್ಯಾಂಡ್ಗೆ ರುಕ್ಮಿಣಿ ನಾಯಕಿಯಾದಾಗ ಕನ್ನಡಿಗರು ಸಂಭ್ರಮವನ್ನ ಪಟ್ಟಿದ್ರು. ಆದ್ರೆ ಶೂಟಿಂಗ್ ಶುರುವಾಗಿ ಕೆಲವು ಶೆಡ್ಯೂಲ್ಗಳು ಮುಗಿದ ಮೇಲೆ ಈ ಅನ್ಫಾಲೋ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಸೆಟ್ನಲ್ಲಿ ಏನಾದ್ರೂ ಗಲಾಟೆ ಆಯ್ತಾ? ಒಂದ್ ಕಡೆ ಕಾಂತಾರದ ಮೊದಲ ಪಾರ್ಟ್ ನಲ್ಲಿ ನಟಿಸಿದ್ದ ಸಪ್ತಮಿ ಗೌಡ ಅವರನ್ನ ರಿಷಬ್ ಶೆಟ್ಟಿ ಮೊದಲಿನಿಂದಲೂ ಫಾಲೋ ಮಾಡ್ತಿರ್ಲಿಲ್ಲ, ಅದು ಬೇರೆ ವಿಚಾರ. ಆದ್ರೆ ರುಕ್ಮಿಣಿ ವಸಂತ್ ಅವರನ್ನ ಫಾಲೋ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂತೆ ಅನ್ಫಾಲೋ ಮಾಡಿರೋದು ಅನುಮಾನದ ಹುತ್ತವನ್ನೇ ಬೆಳೆಸಿದೆ. ಕೆಲವರು ಹೇಳ್ತಾ ಇದ್ದಾರೆ ರುಕ್ಮಿಣಿ ವಸಂತ್ ಅವರ ಕಾಲ್ ಶೀಟ್ ವಿಚಾರದಲ್ಲಿ ಏನಾದ್ರೂ ಕಿರಿಕಾಗಿ ಅವರನ್ನ ಕಾಂತಾರ ಸಿನಿಮಾದಿಂದಲೇ ಹೊರ ಹಾಕುವ ಪ್ಲಾನ್ ನಡೀತಾ ಇದೆಯಾ ಅಂತ. ಆದ್ರೆ ಚಿತ್ರತಂಡದಿಂದಾಗಲಿ ಅಥವಾ ರುಕ್ಮಿಣಿ ಕಡೆಯಿಂದಾಗಲಿ ಈ ಬಗ್ಗೆ ಒಂದು ಸಣ್ಣ ಸುಳಿವು ಸಹ ಸಿಕ್ಕಿಲ್ಲ. ಆದ್ರೆ ಒಳಗೊಳಗೆ ಒಂದು ದೊಡ್ಡ ಜ್ವಾಲಾಮುಖಿ ಬೇಯ್ತಾಗಿದೆ. ಅದು ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ ಕಾಯೋದಷ್ಟೇ ಬಾಕಿ. ಆದ್ರೆ ಈ ಗ್ಯಾಪ್ ನಲ್ಲಿ ರಿಷಬ್ ಮಾಡ್ತಾ ಇರೋ ಇನ್ನೊಂದು ಕೆಲಸ ಏನ್ ಗೊತ್ತಾ? ರಿಷಬ್ ಶೆಟ್ಟಿ ಈಗ ಕೇವಲ ಕನ್ನಡದ ನಟರಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ನರ್, ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್. ಅವರೀಗ ತೆಲುಗಿನ ಜೈ ಹನುಮಾನ್ ಚಿತ್ರದಲ್ಲಿ ಹನುಮಂತನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಪ್ರಶಾಂತ್ ವರ್ಮಾ ನಿರ್ದೇಶನದ ಈ ಚಿತ್ರದ ಶೂಟಿಂಗ್ ಹಂಪಿಯಲ್ಲಿ ಭರದಿಂದ ಸಾಗ್ತಾಗಿದೆ. ಒಂದ್ ಕಡೆ ಬಾಲಿವುಡ್, ಟಾಲಿವುಡ್ ಅಂತ ಬೇರೆ ಭಾಷೆಗಳಲ್ಲಿ ರಿಷಬ್ ಶೆಟ್ಟಿ ತಮ್ಮ ರೆಕ್ಕೆ ಬಿಚ್ಚಿ ಹಾರ್ತಾಗಿದ್ದಾರೆ. ಇದೇ ಕಾರಣಕ್ಕೆ ತಮ್ಮ ಹಳೆಯ ಗ್ಯಾಂಗ್, ಹಳೆಯ ಪ್ರೊಡಕ್ಷನ್ ಹೌಸ್ ಎಲ್ಲವನ್ನ ಮರೆತು ಹೊಸ ಲೈಫ್ ಅನ್ನ ಶುರು ಮಾಡ್ತಾ ಇದ್ದಾರಾ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾಗಿವೆ. ಯಶಸ್ಸು ನೆತ್ತಿಗೇರಿದಾಗ ಹಳೆಯ ಸಂಬಂಧಗಳು ಕಹಿ ಆಗ್ತಾವ ಅಂತ ಕೆಲವರು ಕೇಳ್ತಾಗಿದ್ದಾರೆ. ಇನ್ನು ಕೆಲವು ಇನ್ಸೈಡ್ ರಿಪೋರ್ಟ್ಗಳ ಪ್ರಕಾರ ರಿಷಬ್ ಶೆಟ್ಟಿ ಇತ್ತೀಚೆಗೆ ತಮ್ಮದೇ ಆದ ಒಂದು ಸ್ವಂತ ಪ್ರೊಡಕ್ಷನ್ ಬ್ಯಾನರ್ ಅನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡುವ ಪ್ಲಾನ್ ನಲ್ಲಿದ್ದಾರಂತೆ. ತಾವೇ ನಿರ್ದೇಶನ ಮಾಡಿ, ತಾವೇ ನಿರ್ಮಾಣ ಮಾಡಿ ಇಡೀ ಕಂಟ್ರೋಲ್ ಅನ್ನ ತಮ್ಮ ಕೈಯಲ್ಲೇ ಇಟ್ಟುಕೊಳ್ಳುವ ಆಲೋಚನೆ ಅವರಲ್ಲಿದೆ ಎನ್ನಲಾಗ್ತಾಗಿದೆ. ಹೊಂಬಾಳ ಜೊತೆಗಿನ ಅಗ್ರಿಮೆಂಟ್ ಮುಗಿದ ತಕ್ಷಣ ರಿಷಬ್ ಶೆಟ್ಟಿ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗ್ತಾರೆ ಅನ್ನೋದು ಗಾಂಧಿನಗರದ ಟಾಕ್. ಆದ್ರೆ ಇದೇ ಕಾರಣಕ್ಕೆ ಹೊಂಬಾಳ ಜೊತೆಗಿನ ಸಂಬಂಧದಲ್ಲಿ ಸಣ್ಣ ಬಿರುಕು ಮೂಡಿದ್ಯಾ? ಬಿಸ್ನೆಸ್ ಲೆಕ್ಕಾಚಾರಗಳು ಗೆಳೆತನವನ್ನ ಬಲಿ ಪಡಿತಾಗಿದ್ಯಾ? ಇದೆಲ್ಲದರ ನಡುವೆ ಮತ್ತೊಂದು ಶಾಕಿಂಗ್ ಥಿಯರಿ ಕೂಡ ಗಾಂಧಿನಗರದ ಗಲ್ಲಿಗಳಲ್ಲಿ ಹರಿದಾಡ್ತಾಗಿದೆ. ಅದೇನು ಅಂದ್ರೆ ಇದು ಯಾವ ಈಗೋ ಕ್ಲಾಶ್ ಕೂಡ ಅಲ್ಲ, ಯಾವ ಜಗಳನೂ ಅಲ್ಲ. ಇದು ಪಕ್ಕ ಹೊಂಬಾಳೆ ಫಿಲ್ಮ್ಸ್ ಮತ್ತು ರಿಷಬ್ ಶೆಟ್ಟಿ ಸೇರಿ ಮಾಡಿರೋ ಪ್ರಮೋಷನಲ್ ಸ್ಟಂಟ್. ಹೌದು, ಈಗಿನ ಕಾಲದಲ್ಲಿ ನೆಗೆಟಿವ್ ಪಬ್ಲಿಸಿಟಿ ಅನ್ನೋದು ಅತಿ ವೇಗವಾಗಿ ರೀಚ್ ಆಗುತ್ತೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಹೊಸ ಅಪ್ಡೇಟ್ ಅಥವಾ ಟೀಸರ್ ರಿಲೀಸ್ ಮಾಡುವ ಮುನ್ನ ಜನರ ಅಟೆನ್ಷನ್ ಅನ್ನ ಗ್ರಾಬ್ ಮಾಡೋಕೆ ಈ ರೀತಿ ಫೇಕ್ ಅನ್ಫಾಲೋ ಡ್ರಾಮಾ ಮಾಡ್ತಿದ್ದಾರಾ? ಒಂದ್ ವೇಳೆ ಇದು ಪ್ರಮೋಷನಲ್ ಸ್ಟಂಟ್ ಆಗಿದ್ರೆ ಅಭಿಮಾನಿಗಳ ಎಮೋಷನ್ಸ್ ಜೊತೆ ಆಟ ಆಡಿದ ಹಾಗಾಗಲ್ವಾ? ಇನ್ನೊಂದ್ ಕಡೆ ರಾಜ್ಬಿ ಶೆಟ್ಟಿ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ರಿಷಬ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಷ್ಟದ ಕಾಲದಲ್ಲಿ ಜೊತೆಗಿದ್ದವರನ್ನ ಮರೆಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ರೋಲ್ ಪೇಜ್ಗಳಲ್ಲಿ ರಿಷಬ್ ಶೆಟ್ಟಿ ಈಗೋ ಬಗ್ಗೆ ನೂರಾರು ಮೀಮ್ಸ್ಗಳು ಹರಿದಾಡ್ತಿವೆ. ಆದ್ರೆ ರಿಷಬ್ ಶೆಟ್ಟಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಸೈಲೆಂಟ್ ಆಗಿ ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾಗಿದ್ದಾರೆ. ಈ ಮೌನ ಏನನ್ನ ಸೂಚಿಸ್ತಾಗಿದೆ? ಇದು ಬಿರುಗಾಳಿಯ ಮುನ್ಸೂಚನೆಯ ಅಥವಾ ಎಲ್ಲವೂ ತಣ್ಣಗಾಗಲಿ ಅಂತ ಕಾಯ್ತಾ ಇರೋ ಜಾಣ್ಮೆಯ? ಸ್ನೇಹಿತರೆ, ಈ ಘಟನೆ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.